ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಆಸ್ಪತ್ರೆ ಅಂದರೆ ಜಾನಕಮ್ಮನಿಗೆ ಭಯ. ಎಸ್ ಜಾನಕಿ ನಿಧನ. 20 ಭಾಷೆ, 48,000 ಹಾಡು, ಗಾಯಕಿ ನಡೆದು ಬಂದ ಹಾದಿ. ಮೈಸೂರಿನಲ್ಲಿ ನಿಧನರಾದ ಖ್ಯಾತ ಗಾಯಕಿ ಎಸ್ ಜಾನಕಮ್ಮನವರು. ಹೌದು, ದಕ್ಷಿಣ ಭಾರತದ ಖ್ಯಾತ ಹಿನ್ನೆಲೆ ಗಾಯಕಿ, ಗಾನ ಕೋಕಿಲೆ ಎಸ್ ಜಾನಕಿ ಅಮ್ಮ 88 ವರ್ಷ ನಿಧನಕ್ಕೆ ಇಡೀ ಚಿತ್ರರಂಗ ಹಾಗೆ ಅಭಿಮಾನಿ ಲೋಕ ತೀವ್ರ ಕಂಪನಿಯನ್ನು ಮಿಡಿದಿದೆ. 6 ದಶಕಗಳ ಕಾಲ ಚಿತ್ರರಂಗವನ್ನು ಆಳಿದ ದಿವ್ಯ ಚೇತನದ ಅಗಲಿಕೆಗೆ ಎಕ್ಸ್ ಅಥವಾ ಟ್ವಿಟರ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ನೆಟ್ಟಿಗರು ಭಾವುಕರಾಗಿ ಕಣ್ಣೀರಿನ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದಾರೆ. ಖ್ಯಾತ ಹಿರಿಯ ಹಿನ್ನೆಲೆ ಗಾಯಕಿ, ಕೋಟ್ಯಾಂತರ ಅಭಿಮಾನಿಗಳ ಪಾಲಿನ ಪ್ರೀತಿಯ ಜಾನಕಿ ಅಮ್ಮ ಅವರ ನಿಧನದಿಂದಾಗಿ ಇಡೀ ಸಂಗೀತ ಲೋಕ ತೀವ್ರ ದುಃಖದಲ್ಲಿ ಮುಳುಗಿದೆ. ವಯೋಸಹಜ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದ 88 ವರ್ಷದ ದಂತಕಥೆ ಜಾನಕಿ ಅಮ್ಮನವರು ಮೈಸೂರಿನಲ್ಲಿ ಶನಿವಾರ ಜುಲೈ 11ರಂದು ಕೊನೆಯುಸಿರನ್ನ ಎಳೆದಿದ್ದಾರೆ. ಈ ದುಃಖದ ಸುದ್ದಿ ತಿಳಿತಾ ಇದ್ದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಕಂಪನಿಯ ಮಹಾಪೂರವೇ ಹರಿದು ಬಂದಿದೆ. ವಿವಿಧ ತಲೆಮಾರಿನ ಅಭಿಮಾನಿಗಳು, ಸಂಗೀತಗಾರರು ಮತ್ತು ಗಣ್ಯಾತಿ ಗಣ್ಯರು ತಮ್ಮ ನೆಚ್ಚಿನ ಗಾಯಕಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಣೆ ಮಾಡುತ್ತಿದ್ದಾರೆ. ಒಂದು ಸುವರ್ಣ ಯುಗ ಅಂತ್ಯ ಆಯಿತು. ಸಾಮಾಜಿಕ ಜಾಲತಾಣಗಳಲ್ಲಿ ಸಂತಾಪ ಸುದ್ದಿ ಹೊರಬಿದ್ದ ಕೆಲವೇ ನಿಮಿಷಗಳಲ್ಲಿ ಇನ್ಸ್ಟಾಗ್ರಾಮ್, ಟ್ವಿಟರ್ ಮತ್ತು ಫೇಸ್ಬುಕ್ನಲ್ಲಿ ಜಾನಕಿ ಅಮ್ಮನವರ ಸಾವಿರಾರು ಅಭಿಮಾನಿಗಳು ಕಂಪನಿಯನ್ನು ಬಿಡುತ್ತಿದ್ದಾರೆ. 6 ದಶಕಗಳಿಗೂ ಹೆಚ್ಚು ಕಾಲ ದಕ್ಷಿಣ ಭಾರತದ ಚಿತ್ರರಂಗದ ಸಂಗೀತ ಲೋಕವನ್ನ ಆಳಿದ ದಿವ್ಯ ಚೇತನದ ಅಗಲಿಕೆಗೆ ನೆಟ್ಟಿಗರು ತೀವ್ರ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. ಅಭಿಮಾನಿಯೊಬ್ಬರು ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ, ಒಂದು ಅದ್ಭುತ ಯುಗ ಕೊನೆಗೊಂಡಿದೆ, ಆದರೆ ಜಾನಕಿ ಅಮ್ಮನವರ ಧ್ವನಿ ತಲೆಮಾರುಗಳವರೆಗೆ ಹೃದಯಗಳನ್ನ ಸ್ಪರ್ಶಿಸ್ತಾನೆ ಇರುತ್ತೆ. ಇವತ್ತು ನಾವು ನಿಜವಾದ ದಂತಕಥೆಯನ್ನ ಕಳೆದುಕೊಂಡಿದ್ದೀವಿ ಅಂತ ಬರೆದಿದ್ದಾರೆ. ಅವರ ಅಪ್ರತಿಮ ಧ್ವನಿಯ ಅಪಾರ ಸಾಧನೆಯನ್ನ ನೆಟ್ಟಿಗರು ಸ್ಮರಿಸ್ತಾ ಇದ್ದಾರೆ. ಮತ್ತೊಬ್ಬ ಅಭಿಮಾನಿ ಎಸ್ ಜಾನಕಿ ಅವರು 20 ಭಾಷೆಗಳಲ್ಲಿ 50,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಅವರು ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ ವರ್ಷದಲ್ಲೇ ಅಂದರೆ 1957 6 ವಿಭಿನ್ನ ಭಾಷೆಗಳಲ್ಲಿ ಹಾಡಿದ್ರು. 4 ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನ ಗಳಿಸಿದ್ರು. ನಮಗೆ ಸಾವಿರಾರು ಮಧುರ ಗೀತೆಗಳನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ ಅಂತ ಪೋಸ್ಟ್ ಮಾಡಿ ತಮ್ಮ ದುಃಖವನ್ನ ಹೊರಹಾಕಿದ್ದಾರೆ. ಎಸ್ಪಿಬಿ ಮತ್ತು ಜಾನಕಿ ಜೋಡಿಯ ಸುವರ್ಣ ಕಾಲದ ನೆನಪು. 80ರ ದಶಕದ ಹಳೆಯ ಹಾಡುಗಳ ಪ್ರೇಮಿಗಳಿಗೆ ಜಾನಕಿ ಅಮ್ಮನವರ ಅಗಲಿಕೆಯು ದಿವಂಗತ ಗಾನಗಂಧರ್ವ ಎಸ್ಪಿಬಿ ಬಾಲಸುಬ್ರಹ್ಮಣ್ಯಂ ಮತ್ತು ಇಳೆಯರಾಜ ಅವರೊಂದಿಗಿನ ಅಪೂರ್ವ ಒಡನಾಟದ ನೆನಪುಗಳನ್ನ ಮರುಕಳಿಸುವಂತೆ ಮಾಡಿದೆ. ಅಂದಿನ ದಿನಗಳಲ್ಲಿ ಇಡೀ ಚಿತ್ರದ ಎಲ್ಲ ಹಾಡುಗಳನ್ನ ಕೇವಲ ಇವರಿಬ್ಬರ ಧ್ವನಿಯಲ್ಲೇ ರೆಕಾರ್ಡ್ ಮಾಡಲಾಗ್ತಿದ್ದ ಮಧುರ ದಿನಗಳನ್ನ ಅಭಿಮಾನಿಗಳು ನೆನಪಿಸಿಕೊಂಡಿದ್ದಾರೆ. ಅಂದಿನ ದಿನಗಳಲ್ಲಿ ಬಹುತೇಕ ಸಿನಿಮಾಗಳನ್ನ ಕೇವಲ ಈ ಇಬ್ಬರು ಗಾಯಕರು ಮಾತ್ರವೇ ಆಳ್ತಾ ಇದ್ರು, ಎಸ್ಪಿಬಿ ಮತ್ತು ಎಸ್ ಜಾನಕಿ. ಆದರೆ ಇವತ್ತು ಸಂಗೀತ ಲೋಕ ತನ್ನ ಮಹಾರಾಣಿಯನ್ನ ಕಳಕೊಂಡಿದೆ ಅಂತ ತಮಿಳು ಅಭಿಮಾನಿಯೊಬ್ಬರು ಕೂಡ ಟ್ವೀಟ್ ಮಾಡಿದ್ದಾರೆ. ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಸೇರಿದಂತೆ ದೇಶ ವಿದೇಶಗಳ ಅಭಿಮಾನಿಗಳು ಭಾಷೆ ಮತ್ತು ಸಂಸ್ಕೃತಿಯ ಗಡಿಗಳನ್ನ ಮೀರಿ ಜಾನಕಿ ಅಮ್ಮನವರ ಧ್ವನಿ ಹೇಗೆ ಎಲ್ಲರನ್ನ ತಲುಪಿತ್ತು ಅನ್ನೋದನ್ನ ನೆಟ್ಟಿಗರು ನೆನೆಸಿದ್ದಾರೆ. ಸಣ್ಣ ಮಗುವಿನ ತೊದಲು ನುಡಿಯಿಂದ ಹಿಡಿದು ಗಂಭೀರ ಶಾಸ್ತ್ರೀಯ ಸಂಗೀತ ಮತ್ತು ಅತ್ಯಂತ ನೋವಿನ ಭಾವನಾತ್ಮಕ ಗೀತೆಗಳವರೆಗೆ ಅವರ ಕಂಠಸಿರಿ ಸಾಟಿ ಇಲ್ಲದ್ದು. ಮೈಸೂರಿನಲ್ಲಿ ಗಾನ ಕೋಗಿಲೆಯ ಭೌತಿಕ ಧ್ವನಿ ಇನ್ನೂ ಮೂಗದಿದ್ರು ಜಾಲತಾಣಗಳಲ್ಲಿ ವ್ಯಕ್ತವಾಗ್ತಾ ಇರುವ ಗೌರವವು, ಅಭಿಮಾನವು ಜಾನಕಿ ಅಮ್ಮನನ್ನ ಎಂದಿಗೂ ಕೂಡ ಶಾಶ್ವತವಾಗಿ ಉಳಿಸುತ್ತೆ. ಮೈಸೂರಿನಲ್ಲಿ ನೆಲೆಸಿದ್ದ ಗಾನ ಕೋಗಿಲೆ ಎಸ್ ಜಾನಕಿಯವರ ಕೊನೆಯ ದಿನಗಳ ಬಗ್ಗೆ ಇತ್ತ ಕೇರ್ಟೇಕರ್ ನವೀನ್ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಹೈದರಾಬಾದ್ನಲ್ಲಿ ಅರಮನೆಯಂತಹ ಮನೆಯಿದ್ರು ಅವರು ಮೈಸೂರನ್ನೇ ಆಯ್ಕೆ ಮಾಡಿಕೊಂಡಿದ್ರು. ಜಾನಕಿಯವರಿಗೆ ಕಾಲಿನ ಇನ್ಫೆಕ್ಷನ್ ಆಗಿ ನೋವು ಆರಂಭ ಆಗಿತ್ತು. ಹಾಸ್ಪಿಟಲ್ ಅಂದ್ರೆ ಜಾನಕಮ್ಮನವರಿಗೆ ಭಯ ಇತ್ತು. ಕಾರಣ ಮನೆಗೆ ನರ್ಸ್ ಕರೆಸಿ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ವಿ. ಈ ನಡುವೆ ಪರಿಸ್ಥಿತಿ ತೀರಾ ಹದಗೆಟ್ಟ ಕಾರಣ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಅಂತ ತಿಳಿಸಿದ್ದಾರೆ. ಹಿರಿಯ ಗಾಯಕಿ ಎಸ್ ಜಾನಕಿ ಅವರು ಹೃದಯಾಘಾತದಿಂದ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದು, ಗಾನ ಕೋಗಿಲೆಯ ನಿರ್ಗಮನಕ್ಕೆ ಸಂಗೀತ ಲೋಕವೇ ಕಂಪನಿಯನ್ನ ಮಿಡಿದಿದೆ. ಬೆಳಗ್ಗೆ 8 ಗಂಟೆಯಿಂದ ನಗರದ ಮಹಾರಾಜ ಕಾಲೇಜು ಮೈದಾನದಲ್ಲಿ ಜಾನಕಿ ಅಮ್ಮನವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು, ಸಂಜೆ ನವೀನ್ ಫಾರಂ ಹೌಸ್ನಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದೆ. ಈ ನಡುವೆ ಜಾನಕಮ್ಮನ ಕೊನೆಯ ದಿನಗಳು ಹೇಗಿದ್ದು ಅನ್ನೋದರ ಬಗ್ಗೆ ಕೇರ್ಟೇಕರ್ ನವೀನ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ.
ಅಷ್ಟೇ ಅಲ್ಲದೆ 2018ರಲ್ಲಿ ಕೊನೆಯ ಕಾರ್ಯಕ್ರಮ ನಡೆಸಿದ್ರು. 2008ರಿಂದ ಮೈಸೂರಿನಲ್ಲೇ ಇರ್ತಿದ್ದ ಜಾನಕಿಯವರು ಕಳೆದ 2 ವರ್ಷಗಳಿಂದ ತಮ್ಮ ಮನೆಯಲ್ಲೇ ನೆಲೆಸಿದ್ರು. ಹೈದರಾಬಾದ್ನಲ್ಲಿ ಪ್ಯಾಲೇಸ್ನಂತಹ ಮನೆ ಹೊಂದಿದ್ರೂ ಕೂಡ ಅವರನ್ನ ಸೆಳೆದಿದ್ದು ಮಾತ್ರ ಮೈಸೂರಿನಲ್ಲೇ ಪ್ರಾಣ ಬಿಡುವುದು ನನ್ನ ಆಸೆ ಅಂತ ಹೇಳ್ತಿದ್ದ ಅವರು 2018ರಲ್ಲಿ ಮೈಸೂರಿನಲ್ಲೇ ಕೊನೆಯ ಕಾರ್ಯಕ್ರಮವನ್ನು ಕೊಟ್ಟಿದ್ರು. ಆ ನಂತರ ಯಾವುದೇ ಪ್ರಶಸ್ತಿಗಳನ್ನು ಕೂಡ ಅವರು ಸ್ವೀಕರಿಸಿರಲಿಲ್ಲ ಅಂತ ನವೀನ್ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ನಡುವೆ ಜಾನಕಿಯವರಿಗೆ ಕಾಲಿನ ಇನ್ಫೆಕ್ಷನ್ ಆಗಿ ಬಹಳ ನೋವು ಆರಂಭ ಆಗಿತ್ತು. ಭಾಗ್ಯ ಅನ್ನುವರು ಅವರನ್ನ ನೋಡ್ಕೊಳ್ತಾ ಇದ್ರು. ಹಾಸ್ಪಿಟಲ್ ಅಂದ್ರೆ ಜಾನಕಮ್ಮನವರಿಗೆ ಬಹಳ ಭಯ ಆಯಿತು. ಕಾರಣ ಹಾಗಾಗಿ ಮನೆಗೆ ನರ್ಸನ್ನ ಕರೆಸ್ತಾ ಇದ್ವಿ, ಆದ್ರೆ ಎದ್ದು ಕೂತ್ಕೊಳ್ಳೋದಕ್ಕೆ ಅವರಿಗೆ ಕಷ್ಟ ಆಗ್ತಾ ಇತ್ತು. ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಿದ್ವಿ. ಈ ವೇಳೆ ವೈದ್ಯರು ಕೂಡ 20% 30% ಮಾತ್ರ ಗ್ಯಾರಂಟಿ ಕೊಡ್ತೀವಿ ಅಂತ ತಿಳಿಸಿದ್ರು ಅಂತ ಕೇರ್ ಟೇಕರ್ ಹೇಳ್ತಾರೆ. ಇನ್ನು ಜಾನಕಿ ಅವರ ಇಚ್ಛೆಯಂತೆ ಅವರ ಅಂತಿಮ ವಿಧಿವಿಧಾನ ನೆರವೇರಲಿದ್ದು, ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನ ಮೊಮ್ಮಗಳು ಅಪ್ಸರಾ ನಡೆಸಲಿದ್ದಾರೆ. ಪೊಲೀಸ್ ಗೌರವದೊಂದಿಗೆ ಮೈಸೂರಿನಲ್ಲಿ ಜಾನಕಮ್ಮನವರ ಪಂಚಭೂತಗಳಲ್ಲಿ ಲೀನರಾಗಲಿದ್ದಾರೆ ಅಂತ ತಿಳಿಸಿದೆ. ಒಟ್ಟಾರೆಯಾಗಿ ಸಂಗೀತ ಲೋಕದ ಧ್ರುವತಾರೆ ಪದ್ಮಭೂಷಣ ಎಸ್ ಜಾನಕಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ನಿಮ್ಮ ಮಧುರ ಕಂಠ ಮತ್ತು ಅಮರ ಗೀತೆಗಳು ತಲೆಮಾರುಗಳ ಹೃದಯಗಳನ್ನ ಸದಾ ಸ್ಪರ್ಶಿಸುತ್ತಲೇ ಇರುತ್ತವೆ. ನಿಮ್ಮ ಅಗಲಿಕೆಗೆ ಸಂಗೀತ ಕ್ಷೇತ್ರಕ್ಕೆ ಎಂದಿಗೂ ತುಂಬಲಾರದ ನಷ್ಟವಾಗಿದೆ. ಆದರೆ ನಿಮ್ಮ ಸ್ವರ ಮತ್ತು ನಿಮ್ಮ ಹಾಡುಗಳು ನಮ್ಮ ನೆನಪುಗಳಲ್ಲಿ ಚಿರಕಾಲ ಜೀವಂತವಾಗಿರುತ್ತದೆ. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ನಿಮ್ಮದು ವೇಗ ನಮ್ಮದು.